ಹೇ ಗೈಸ್, ವೆಲ್ಕಮ್ ಟು ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್. ನಿಮ್ಮ ಪರ್ಸನ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಫಾಲೋ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಫಾಲೋ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಬಯೋನಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸಿನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ, ಓಕೆನಾ? ಅಂಡ್ ಇದರಲ್ಲಿ ಬರುವಂತ ಪಾಸಿಟಿವ್ ಎನರ್ಜಿನ ನೀವು ಕ್ಲೈಮ್ ಮಾಡ್ಕೊಳ್ಬೇಕು ಅಂತಂದ್ರೆ 666 ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ನ ಮಾಡಿ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಯಾರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದಾರಲ್ವಾ, ಸೊ ಅವರ ಪರ್ಸನ್ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ತಾರ ತಿಳಿಸಿ. ಓವರ್ ಆಗಿ ಎಮೋಷನ್ಸ್ ನ ಇಲ್ಲಿ ಫ್ಲೋ ಮಾಡಿದಿರಾ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ಸ್ಟಕ್ ಆಗಿದ್ದೀರಾ. ಸೊ ಡೆಫಿನೆಟ್ಲಿ ಈಗ ನೀವು ಏನ್ ಫೇಸ್ ಮಾಡ್ತಿದ್ದೀರಲ್ವಾ ಈ ಪ್ರಾಬ್ಲಮ್ನ, ಇದು ಸಾರ್ಟ್ ಔಟ್ ಆಗುತ್ತೆ. ವೀಲ್ ಆಫ್ ಫಾರ್ಚೂನ್ ಬಂದಿರೋ ಕಾರಣ ಈಗ ನೀವೇನ್ ಪ್ರಾಬ್ಲಮ್ಸ್, ಈಗ ನೋ ಕಾಂಟ್ಯಾಕ್ಟ್ ನ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಆಗುತ್ತೆ. ಅಥವಾ ನೀವು ಚೆನ್ನಾಗೇ ಇದ್ದೀರಾ ಈಗ, ಬಟ್ ನಿಯರ್ ಬೈ ಫ್ಯೂಚರ್ ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಬರೋ ಚಾನ್ಸಸ್ ಇದೆ, ಓಕೆನಾ? ಈಗ ಆ ಪರ್ಸನ್ ಇಲ್ಲಿ ರೆಡಿ ಇದಾರೆ. ಆಕ್ಷನ್ ಅನ್ನೋದಂತಂದ್ರೆ ಕಾಂಟ್ಯಾಕ್ಟ್ ಮಾಡೋದಿಕ್ಕೆ ರೆಡಿ ಇದಾರೆ. ಸಮ್ ಎನರ್ಜಿ ಅವ್ರನ್ನ ಹೋಲ್ಡ್ ಮಾಡ್ತಾ ಇದೆ, ಅಥವಾ ಅವ್ರಿಗೆ ಅವರು ಅವರ ಮೈಂಡ್ ಸೆಟ್ ಸರಿ ಇಲ್ದಿಲ್ದಿರ ಇರ್ಬೋದು, ಓಕೆನಾ? ಸಮ್ ಇನ್ಫ್ಲೂಯೆನ್ಸ್ ಇರ್ಬೋದು, ನಿಮಗೂ ಅವರಿಗೂ ಮಧ್ಯದಲ್ಲಿ ಇರುವಂತ ಮ್ಯೂಚುವಲ್ ಫ್ರೆಂಡ್ಸ್ ಇರ್ಬೋದು, ಅಥವಾ ಮ್ಯೂಚುವಲ್ ಫ್ಯಾಮಿಲಿ ಯಾರಾದ್ರೂ ಇರ್ಬೋದು. ಈ ತರ ವ್ಯಕ್ತಿಗಳಿಂದ ಇಲ್ಲಿ ಇನ್ಫ್ಲೂಯೆನ್ಸ್ ಆಗಿರೋದು ಕಾಣ್ತಾ ಇದೆ, ಓಕೆನಾ? ಸೊ ಇದು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಈ ಪರ್ಸನ್. ಇಲ್ಲಿ ಅನ್ನೆಸೆಸರಿ ಇನ್ನೊಬ್ರು ಕಡೆಯಿಂದ ಇವ್ರು ಇನ್ಫ್ಲೂಯೆನ್ಸ್ ಆಗ್ಬಿಟ್ರೆ ಇಲ್ಲಿ ಏನು ನಡೆಯೋದಿಲ್ಲ. ಇವ್ರಿಗೆ ಓನ್ ಡಿಸಿಷನ್ ಅನ್ನೋದು ಇರ್ಬೇಕು, ಓಕೆನಾ? ಅಲ್ಲಿ ಇವರು ಫೂಲ್ ಆಗಿರೋದು. ಬಿಕಾಸ್ ಹೇಳ್ಕೊಡ್ತಿರೋರು ಇವ್ರನ್ನ ನೀವು ಪ್ರಾಪರ್ ಆಗಿದ್ದೀರಾ ಅನ್ನೋ ಮಟ್ಟಕ್ಕೆ ಹೇಳ್ಕೊಡ್ತಿಲ್ಲ, ಇವ್ರನ್ನ ಫೂಲ್ ಮಾಡಿ ಕಳಿಸ್ತಾ ಇದ್ದಾರೆ. ಅವೇರ್ನೆಸ್ ಅನ್ನೋದು ಇರ್ಬೇಕು. ಇವರ ರಿಲೇಶನ್ಶಿಪ್ ಅಲ್ಲಿ, ಇವರ ಲವ್ ವಿಚಾರದಲ್ಲಿ ಇವ್ರು ಡಿಸೈಡ್ ಮಾಡ್ಬೇಕು, ಓಕೆನಾ? ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ಇದೆ ವಿತಿನ್ 5 days. ಈ ರೀತಿ ಟೈಮ್ ಪೀರಿಯಡ್ ಅಲ್ಲಿ ಇವರು ಕಾಂಟ್ಯಾಕ್ಟ್ ನ ಮಾಡೋ ಚಾನ್ಸಸ್ ಇದೆ. ಅಥವಾ ನೀವು ತುಂಬಾ ದಿನದಿಂದ ಲಾಂಗ್ ಗ್ಯಾಪ್ ಅಲ್ಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂತಂದ್ರೆ ವಿತಿನ್ 3 weeks ಅಥವಾ 5 weeks, 1 month ಈ ರೀತಿ ಕಾಣಿಸ್ತಾ ಇದೆ ಇಲ್ಲಿ, ಓಕೆನಾ? ಬಟ್ ಡೆಫಿನೆಟ್ಲಿ ನ್ಯೂ ಬಿಗಿನಿಂಗ್ ಅನ್ನೋದಿದೆ, ಅಥವಾ ಅಪ್ರೋಚ್ ಮಾಡೋದಿರ್ಬೋದು, ಈ ತರ ಕಾಣಿಸ್ತಾ ಇದೆ. ಬಟ್ ನಿಮಗೆಲ್ಲೋ ಅವ್ರ ಕಡೆ ಒಂದು ಡೌಟ್ ಅನ್ನೋದಿದೆ. ಸೊ ಅದನ್ನ ನೀವು ಸ್ಟಾಪ್ ಮಾಡಿ.